ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮತ್ತೊಂದು ಶುಭ ದಿನದಲ್ಲಿ ಪರಾತ್ಪರನು ಪರಿಶುದ್ಧನು ನಮ್ಮನ್ನು ಪ್ರೀತಿಸುವಂಥ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಪ್ರತಿದಿನ ಬಹಳ ಭಯಂಕರವಾದಂಥ ಹೋರಾಟಗಳನ್ನು, ಪ್ರಯಾಸಗಳನ್ನು, ಅಗತ್ಯಗಳನ್ನು, ನೋವುಗಳನ್ನು ಹಾದು ಹೋಗುತ್ತಾ ಇರುತ್ತೇವೆ. ಅಂತಹ ಸಂದರ್ಭದಲ್ಲಿ ದೈವ ಶಾಂತಿ ನಮಗಿಲ್ಲದೆ ಹೋದರೆ, ದೇವರ ಅನುಗ್ರಹ ನಮಗೆ ಇಲ್ಲದೆ ಹೋದರೆ ತುಂಬ ಕಷ್ಟವಾಗುತ್ತದೆ. ಪ್ರಿಯ ದೇವಜನರೇ, ನಾನಾ ಸಂಕಟಗಳಲ್ಲಿ ಸಂತೋಷವಾಗಿರುವಂಥದ್ದು ಸುಲಭದ ಕಾರ್ಯ ಅಲ್ಲ. ನಾವು ನೆನೆಸಿದರೆ ಪ್ರತಿ ಸಣ್ಣ ಕಾರ್ಯ ದೊಡ್ಡ ಒತ್ತಡವಾಗಿ, ನೋವಾಗಿ, ಅಸಮಾಧಾನವಾಗಿ ಪರಿಣಮಿಸಬಹುದು. ಆದರೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು, ನಂಬಿಕೆ ತೆಗೆದುಕೊಂಡು ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವಾಗ ಪ್ರತಿ ದೊಡ್ಡ ಸಮಸ್ಯೆ ಸಣ್ಣದಾಗಿ ನಮಗೆ ಕಾಣಿಸುತ್ತದೆ. ಈ ದಿನ ದೇವರ ವಾಕ್ಯ ನಿಮಗೂ ನನಗೂ ಉತ್ತರ ಹೇಳುತ್ತದೆ. ಕೆಲವು ಸಂದರ್ಭದಲ್ಲಿ ಸಾಧಾರಣ ಜನರು ನಮ್ಮೊಟ್ಟಿಗೆ ಮಾತನಾಡಿದರೆ ಆದರಣೆ ಸಿಕ್ಕುವುದಿಲ್ಲ. ಆದರೆ ಅದೇ ಮಾತನ್ನು ಮೇಧಾವಿಗಳು, ಪಂಡಿತರು, ಸಾಧಕರು, ಹಣವಂತರು, ಅಧಿಕಾರಿಗಳು ಹೇಳಿದರೆ ಅವರ ಮಾತನ್ನು ಎಲ್ಲರೂ ಆಲಿಸುತ್ತಾರೆ. ದೇವಜನವೇ, ಅಧಿಕಾರಿಗಳಿಗಿಂತಲೂ ಮನುಷ್ಯರಿಗಿಂತಲೂ ಅತ್ಯಧಿಕವಾದಂಥ ಆಲೋಚನೆ ಕೊಡುವಂಥದ್ದು ದೇವರ ವಾಕ್ಯವಾಗಿದೆ. ಇವತ್ತು ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ, ಮನುಷ್ಯನು ಜೀವನ ಪೂರ್ತಿ ಸಂತೋಷವನ್ನು ಹುಡುಕುತ್ತಲೇ ಇರುತ್ತಾನೆ. ಹೆಚ್ಚು ಹಣ ಮಾಡಬೇಕು, ಹೆಚ್ಚು ಆಸ್ತಿ ಮಾಡಬೇಕು, ದೊಡ್ಡ ಮನೆ ಮಾಡಬೇಕು, ಸ್ಥಾನಮಾನ ಸಂಪಾದನೆ ಮಾಡಬೇಕು, ಇದೆಲ್ಲವನ್ನು ಮಾಡಿದರೆ ಹೆಚ್ಚು ಸಂತೋಷ ಸಿಗುತ್ತದೆ ಅಂತ ಅಂದುಕೊಳ್ಳುತ್ತಾರೆ. ಆದರೆ ವಿಷಯ ಏನೆಂದರೆ, ಅಪಾರ ಜ್ಞಾನ, ಸಂಪತ್ತು, ಅರಮನೆ, ಆಸ್ತಿ, ಐಶ್ವರ್ಯ, ವೈಭವ, ಅಧಿಕಾರ, ಸುಖ ಭೋಗಗಳಿದ್ದಂಥ ಬೈಬಲ್ನ ಒಂದು ವ್ಯಕ್ತಿ ಹೇಳಿದ ಮಾತನ್ನು ಇವತ್ತು ನಾವು ಕೇಳಿಸಿಕೊಳ್ಳಲಿಕ್ಕೆ ಹೋಗುತ್ತಾ ಇದ್ದೇವೆ. ಬನ್ನಿ, ಅದು ಯಾವುದು ಏನು ಅಂತ ನಾವು ನೋಡೋಣ. ಬನ್ನಿ, ಪ್ರಸಂಗಿ ಗ್ರಂಥ 3ನೇ ಅಧ್ಯಾಯ 13ನೇ ವಚನ. ಇದಲ್ಲದೆ ಪ್ರತಿಯೊಬ್ಬನೂ ಅನ್ನ ಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನನುಭವಿಸುವುದು ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತಿದೆ. ದೇವಜನವೇ, ಏನು ನಾನು ಹೇಳಿದಲ್ವ, ಅಪಾರ ಜ್ಞಾನ, ಸಂಪತ್ತು, ಅಧಿಕಾರ, ಆಸ್ತಿ, ವೈಭೋಗವಿದ್ದಂಥ ಸೊಲೊಮೋನ ಮಹಾರಾಜನು ಹೇಳುತ್ತಾ ಇರುವಂಥ ಮಾತೇನೆಂದರೆ, ಇಲ್ಲಿ ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬನೂ ಬರೀ ಅನ್ನ ಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿ ಸುಖವನ್ನು ಅನುಭವಿಸುವುದು. ದೇವಜನವೇ, ಆಲೋಚಿಸುವುದಾದರೆ, ಚಿಂತಿಸುವುದಾದರೆ ಅನೇಕ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇದ್ದಾವೆ. ಆದರೆ ಆ ದಿನದ ಆಹಾರ, ಆ ದಿನದ ಬಟ್ಟೆ, ಆ ದಿನ ಮಲಗಲಿಕ್ಕೆ ಸ್ಥಳ ದೇವರು ಕೊಟ್ಟಿದ್ದಾರಾ ಎಂಬುದನ್ನು ನೋಡಿಕೊಳ್ಳಬೇಕು. ಅದಕ್ಕೆ ಈ ಜ್ಞಾನಿಯಾದ ಸೊಲೊಮೋನನು ಹೇಳುತ್ತಾ, ಅನ್ನಪಾನಗಳಲ್ಲಿ ಹೇಳಿದರೆ ಅನ್ನಪಾನಗಳನ್ನು ತೆಗೆದುಕೊಂಡು, ಅನ್ನಪಾನ ಬದುಕಲಿಕ್ಕೆ ಬೇಕಾಗಿರುವುದು ಊಟ, ನೀರು, ಗಾಳಿ, ಇವನ್ನು ತೆಗೆದುಕೊಂಡು ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹ. ದೇವರ ಅನುಗ್ರಹ ಏನು ಗೊತ್ತಾ? ಇಲ್ಲದಿರುವುದನ್ನು ನೆನೆಸುವುದಲ್ಲ, ಬಾರದೆ ಇರುವುದನ್ನು ನೆನೆಸಿ ಬಾಧೆ ಪಡುವುದಲ್ಲ, ಆಗದಿರುವುದನ್ನು ನೆನೆಸಿ ದುಃಖ ಪಡುವುದಲ್ಲ, ಇರುವುದರಲ್ಲಿ ಸಂತೃಪ್ತಿಯಾಗಿರುವಂಥದ್ದು ನಿಜವಾಗಿ ದೇವರ ಅನುಗ್ರಹ. ಈ ದಿನ ಅನೇಕರಿಗೆ ನಾನಾ ಪ್ರಯಾಸಗಳು, ಆದರೆ ಸುಖ ಮಾತ್ರ ಇಲ್ಲ. ಸಂಬಂಧಗಳಲ್ಲಿ ಬಿರುಕುಗಳು, ಜಗಳಗಳು, ಮನಸ್ತಾಪಗಳು, ವೇದನೆಗಳು, ಸಂಕಟಗಳು ಉಂಟಾಗುತ್ತಿವೆ. ಅವರಿಗೆ ಸುಖವಂತೂ ಇಲ್ಲವೇ ಇಲ್ಲ. ಸುಖ ಅನ್ನೋದು ಯಾವಾಗಲೂ ಒಂದು ಕೆಲವು ಇದರಲ್ಲಿ ಬರುತ್ತದಷ್ಟೇ. ಜೀವನದಲ್ಲಿ ದುಃಖ, ವೇದನೆಗಳು, ಸಂಕಟಗಳು ಮಾತ್ರವೇ ಜೀವಿತದ ಆಡಂಬರವಾಗಿ ನಡೆಯುತ್ತಾ ಇರುತ್ತದೆ. ಇವತ್ತು ವಾಕ್ಯವನ್ನು ಕೇಳುವಂಥ ನನ್ನ ಪ್ರಿಯ ದೇವಜನರೇ, ಇಲ್ಲದಿರುವುದನ್ನು, ಬಾರದಿರುವುದನ್ನು, ಆಗದಿರುವುದನ್ನು, ಸಿಗದಿರುವುದನ್ನು ನಾವು ಊಹೆ ಮಾಡಿಕೊಂಡು ಚಿಂತೆ ಮಾಡಿಕೊಂಡಿರೋ ಬದಲಾಗಿ, ದೇವರೇ, ತಿನ್ನಲಿಕ್ಕೆ ಊಟ ಕೊಟ್ಟಿದ್ದೀಯಾ, ಮಲಗಲಿಕ್ಕೆ ಸ್ಥಳ ಕೊಟ್ಟಿದ್ದೀಯಾ, ನಿದ್ರೆ ಮಾಡಲಿಕ್ಕೆ ಒಂದು ಮನೆ ಕೊಟ್ಟಿದ್ದೀಯಾ, ಈಗ ಕುಡಿಯಲಿಕ್ಕೆ ನೀರು ಕೊಟ್ಟಿದ್ದೀಯಾ, ಉಸಿರಾಡಲಿಕ್ಕೆ ಗಾಳಿ ಕೊಟ್ಟಿದ್ದೀಯಾ, ನಿನಗೆ ಸ್ತೋತ್ರ.
ಬದುಕಲಿಕ್ಕೆ ಯಾವುದು ಅಗತ್ಯವಿದೆಯೋ ಅದನ್ನು ನಾವು ದೇವರೇ ಇದು ನೀವು ನನಗೆ ಕೊಟ್ಟಿದ್ದೀರಲ್ಲವ, ನನಗೆ ಸಾಕು ಎಂದು ದೇವರಿಗೆ ಸ್ತೋತ್ರ ಮಾಡುವ ಮನೋಭಾವ ನಮ್ಮಲ್ಲಿ ಇರಬೇಕು. ಆ ಮನೋಭಾವ ನಿಮ್ಮಲ್ಲಿದೆಯಾ? ಇರಲಿಕ್ಕೆ ಸುಲಭ ಅಲ್ಲ, ಆದರೆ ದೇವರ ವಾಕ್ಯ ಹೇಳುತ್ತಾ ಇದೆ, ನಾವು ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹ. ಅನೇಕ ಸಾರಿ ನಾವೇನಂದುಕೊಳ್ಳುತ್ತೇವೆ ಗೊತ್ತಾ? ದೇವರ ಅನುಗ್ರಹ ಅಂತ ಹೇಳಿದರೆ ಒಳ್ಳೆ ಬಿಲ್ಡಿಂಗು, ಕಾರು, ಆಸ್ತಿ, ಐಶ್ವರ್ಯ, ಮಕ್ಕಳ ವಿದ್ಯಾಭ್ಯಾಸ, ಇದು ಇಲ್ಲವೇ ಇಲ್ಲ ದೇವಜನವೇ. ಅನುದಿನದ ಆಹಾರವನ್ನು ಆವತ್ತು ನಮಗೆ ದಯಪಾಲಿಸು ಎಂದು ದೇವರು ಹೇಳಿದ್ದಾರೆ. ಯೇಸು ಸ್ವಾಮಿ ಹೇಳಿದ್ದಾರೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡಿರಿ, ಅವು ಆ ದಿನದ ಆಹಾರವನ್ನು ದೇವರಿಂದ ಎದುರು ನೋಡುತ್ತವೆ ಅಂತ ಹೇಳುತ್ತಾ ಇದ್ದಾರೆ. ನಾವಾದರೂ ಆಹಾರಕ್ಕೆ ತೃಪ್ತಿ ಇಲ್ಲ, ಪಾನಕ್ಕೆ ತೃಪ್ತಿ ಇಲ್ಲ, ಬಟ್ಟೆಗೆ ತೃಪ್ತಿ ಇಲ್ಲ, ಮನೆಗೆ ತೃಪ್ತಿ ಇಲ್ಲ. ಹೋಗುತ್ತಾ 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 ಕೊನೆಯೇ ಇಲ್ಲ, ತೃಪ್ತಿ ಅಂತೂ ಸಿಗುತ್ತಲೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಆಗುತ್ತಾ ಇರುತ್ತದೆ. ಇವತ್ತು ನಿಮಗೆ ಮಾತ್ರ ಅಲ್ಲ, ನನಗೂ ಎಷ್ಟೋ ದುಃಖ, ವೇದನೆ, ಸಂಕಟ, ಮನಸ್ಸಿಗೆ ಬೇಸರ ಉಂಟು. ಆದರೆ ಒಂದು ಮಾತ್ರ, ನಾಳೆ ಏನಾಗುತ್ತದೋ, ರಾತ್ರಿ ಏನಾಗುತ್ತದೋ ಗೊತ್ತಿಲ್ಲ. ಆದರೆ ಈ ಕ್ಷಣದಲ್ಲಿ ಸಂತೃಪ್ತಿಯಿಂದ, ಸಮಾಧಾನದಿಂದ ಇರುವುದನ್ನು ನಾವು ಕಲಿಯೋಣ ದೇವಜನರೇ. ದಿನವನ್ನು ದೇವರು ಕೊಟ್ಟಿದ್ದಾರೆ, ಈ ಸ್ಥಿತಿಯನ್ನು ದೇವರು ತಂದಿದ್ದಾರೆ. ಅದಕ್ಕೆ ನಾವು ದೇವರಿಗೆ ಸ್ತೋತ್ರ ಮಾಡಿ ಕರ್ತನಿಗೆ ಸ್ತುತಿ ಮಾಡುವವರಾಗಿರಬೇಕು. ಪ್ರಸಂಗಿ ಗ್ರಂಥದಲ್ಲಿ ಮತ್ತೆ 2ನೇ ಅಧ್ಯಾಯ 24ನೇ ವಚನದಲ್ಲಿ, ಅನ್ನ ಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ, ಇದು ದೇವರಿಂದಾಯಿತೆಂಬುದನ್ನು ಕಂಡುಕೊಂಡೆನು. ನನ್ನ ಪ್ರಿಯ ದೇವಜನವೇ, ಹೇಳುತ್ತಿರುವಂಥದ್ದು ಹೇಳಿದರೆ, ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ. ಇನ್ನೇನಿದೆ? ಕಷ್ಟ ಇದೆ, ಪ್ರಯಾಸ ಇದೆ. ಅನ್ನಪಾನಗಳನ್ನು ತೆಗೆದುಕೊಂಡು ನಿರೀಕ್ಷೆಯಿಂದಿರೋಣ, ನಂಬಿಕೆಯಿಂದಿರೋಣ. ಇದು ದೇವರಿಂದ ಆಯಿತೆಂಬುದನ್ನು ಕಂಡುಕೊಂಡೆನು. ಸೊಲೊಮೋನ್ ಹೇಳ್ತಾನೆ, ಇದು ನಡೆದಿದ್ದು ದೇವರಿಂದ. ಸಕಲ ಜೀವಿಗಳು, ಪಕ್ಷಿಗಳನ್ನು ನೀವು ಗಮನಿಸಿರಿ, ಹಗಲೆಲ್ಲ ಹೋಗಿ ತಿನ್ನುತ್ತವೆ, ಬರುತ್ತವೆ, ಹೊತ್ತುಕೊಂಡು ಬಂದು ಶೇಖರಣೆ ಮಾಡಿಕೊಳ್ಳಲ್ಲ ಅಲ್ವಾ? ನಾಳೆಗಿರಲಿ ಅಂತ ತೆಗೆದುಕೊಂಡು ಬರಲ್ಲ. ಪ್ರತಿ ನಿತ್ಯದ ಆಹಾರವನ್ನು ಅವು ಕಂಡುಕೊಳ್ಳುತ್ತವೆ. ಮನುಷ್ಯರೇ ನಾಳೆಗೂ, ಬರೋ ತಿಂಗಳಿಗೂ, ಬರೋ ವರ್ಷಕ್ಕೂ, ಬರೋ ದಿನಗಳಿಗೂ ಬೇಕು ಅಂತ ಹೇಳಿ ಒತ್ತಡಗಳು, ಹೋರಾಟಗಳು, ಪ್ರಯಾಸಗಳು ಮಾಡುತ್ತಾ ಇರ್ತವೆ. ಇದು ಕೇಳುವುದಕ್ಕೇನೋ ಸುಲಭವಾಗಿದೆ, ಆದರೆ ಮಾಡೋದಕ್ಕಾಗಲ್ಲ. ಮಾಡೋದಕ್ಕೆ ತುಂಬ ಕಷ್ಟ. ಯಾಕೆಂದರೆ ಎಲ್ಲರ ಸರಿಸಮಾನವಾಗಿ ನಾವು ಇರಬೇಕು. ಅವರು ಹಾಗಿದ್ದಾರೆ, ಇವರು ಹೀಗಿದ್ದಾರೆ, ಇವರ ಜೀವಿತ ಹೀಗಿದೆ, ಬರೀ ಇವತ್ತನ್ನು ನೋಡಿಕೊಂಡ್ರೆ ನಾಳೆ ಏನಾಗುತ್ತೋ ಅಂತ, ಹೇಗಾಗುತ್ತೋ ಅಂತ ಆ ರೀತಿಯಾಗಿ ದೇವರು ವಾಕ್ಯ ಹೇಳ್ತಾ ಇಲ್ಲ. ಆದರೆ ತುಂಬ ಚಿಂತೆ ಮಾಡ್ತಾ ಇದ್ದೇವೆ. ಇದೇ ಪ್ರಸಂಗಿ 3:12 ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೇನೆ. ಸುಖವನ್ನು ಅನುಭವಿಸುವುದೇ, ಮೇಲನ್ನು ಅನುಭವಿಸುವುದೊಂದೇ. ಈ ದಿನ ಸುಖ, ಶಾಂತಿ, ನೆಮ್ಮದಿ ದೇವರು ನಮಗೆ ಕೊಡಬೇಕು ಅಷ್ಟೇ. ಆದರೆ ಸುಲಭ ವಿಷಯ ಅಂತೂ ಅಲ್ಲ. ಇದನ್ನು ಪಾಲಿಸುವುದಕ್ಕಂತೂ ಸಾಧ್ಯವಿಲ್ಲವೇ ಇಲ್ಲ. ಎಷ್ಟೋ ದೇವಭಕ್ತರು ತಮ್ಮ ನಂಬಿಕೆಯನ್ನು ದೇವರ ಮೇಲಿಟ್ಟಾಗ, ದೇವರೇ ಮುಂದೇನು, ಮತ್ತು ನನ್ನ ಮಕ್ಕಳ ಭವಿಷ್ಯವೇನು, ಮನೆಯ ಪರಿಸ್ಥಿತಿ ಏನು, ಯಾವುದು ಆಲೋಚಿಸಲಿಲ್ಲ. ನೋಹನು ನಾವೆಯನ್ನು ಕಟ್ಟಿಕೊಂಡನು, ಸ್ವಲ್ಪ ಆಹಾರವನ್ನು ಶೇಖರಣೆ ಮಾಡಿಕೊಂಡನು, ನಂತರ ಏನು ದೇವರೇ ಎಂದು ಕೇಳಲಿಲ್ಲ. ಅಬ್ರಹಾಮನು ಊರು ಬಿಟ್ಟಾಗ ಕೇಳಲಿಲ್ಲ. ಯಾಕೋಬನು ಮನೆ ಬಿಟ್ಟು ಹೋದಾಗ ಕೇಳಲಿಲ್ಲ. ಅವರು ಶಿಷ್ಯರು, ಯೇಸುವಿನ ಶಿಷ್ಯರು ಸುವಾರ್ತೆಗೆಂದು ಕಳುಹಿಸಲ್ಪಟ್ಟಾಗ ಏನು ಮುಂದೆ ದೇವರೇ ಅಂತ ಕೇಳಲಿಲ್ಲ. ಹೋಗಿರಿ, ಪರಾತ್ಪರನಾದ ದೇವರು ನಿಮ್ಮ ಸಹಾಯಕನು, ನಿಮಗೆ ಒದಗಿಸುವಾತನು ಎಂದು ಹೇಳಿದರು. ಇವತ್ತು ನಿಜವಾಗಿ ಹೇಳಬೇಕಾದರೆ ಸುಲಭ ಅಲ್ಲ, ಸುಲಭ ಅಲ್ಲ, ಸುಲಭ ಅಲ್ಲ. ಆದರೆ ಅರ್ಥವಾದಂಥ ನೀವು ನಾನು ಒಂದು ಅರ್ಥ ಮಾಡಿಕೊಳ್ಳಿ, ದೇವರ ವರವು ಕೇವಲ ಆಶೀರ್ವಾದಗಳಲ್ಲ, ಅವುಗಳನ್ನು ಆನಂದಿಸುವುದರಲ್ಲಿ ಸಾಮರ್ಥ್ಯ ಇರಬೇಕು.
ಆನಂದಿಸುವುದರಲ್ಲಿ. ಒಂದು ಊಟದ ಮೇಜಿನ ಮೇಲೆ ಇಬ್ಬರು ಕೂತ್ಕೊಳ್ತಾರೆ. ಒಬ್ಬನು ಶ್ರೀಮಂತ, ಆ ಶ್ರೀಮಂತನು ಚಿಂತೆಯಲ್ಲಿ ಕೂತ್ಕೊಳ್ತಾನೆ. ಇನ್ನೊಬ್ಬನು ಅದೇ ಊಟದ ಮೇಜಿನ ಮೇಲೆ ಕೂತ್ಕೊಳ್ತಾನೆ, ಅವನು ಬಡವನು, ಆದರೆ ಕೃತಜ್ಞತೆಯಿಂದ ಕೂತ್ಕೊಳ್ತಾನೆ. ಕೃತಜ್ಞತೆಯ ಮನಸ್ಸು ಚಿಂತೆ, ಭಯ ಎಲ್ಲವನ್ನು ತೆಗೆದುಹಾಕುತ್ತದೆ. ಆದರೆ ಇದು ಇಲ್ಲದೆ ಹೋದರೆ ಶ್ರೀಮಂತನಿಗೆ ಎಲ್ಲ ದುಃಖ, ಸಂಕಟ ಎಲ್ಲವೂ ಇರುತ್ತದೆ. ಲೂಕನು ಬರೆದ ಸುವಾರ್ತೆಯಲ್ಲಿ 12:15 ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ. ಹೌದು, ಎಷ್ಟು ಆಸ್ತಿ ಇದ್ದರೂ ಅವನಿಗೆ ಜೀವಾಧಾರ ಆಗುವುದಿಲ್ಲ. ಎಷ್ಟೋ ಭಕ್ತರನ್ನು ನಾವು ನೋಡುತ್ತೇವೆ. ನಮಗೆ ಗೊತ್ತಿರುವಂಥ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟರುಗಳು, ಸಾಧಕರು, ಪಂಡಿತರು, ಡಾಕ್ಟರುಗಳು, ವಿಜ್ಞಾನಿಗಳು, ಅವರು ಎಷ್ಟೋ ಜನರನ್ನು ನೋಡುತ್ತೇವೆ. ಅವರ ಹೆಸರಲ್ಲಿ ಎಷ್ಟೋ ಆಸ್ತಿ ಇದೆ, ಆದರೆ ಅವರ ಜೀವವನ್ನು ಉಳಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಇರುವಾಗ ಕೂಡ ಅವರಿಗೆ ಅಷ್ಟೊಂದು ನೆಮ್ಮದಿ, ತೃಪ್ತಿ ಇರುವುದಿಲ್ಲ. ಓಡಾಟ, ಹಣ ಸಂಪಾದಿಸಬೇಕು, ದುಡಿಬೇಕು, ಹೆಸರು ಮಾಡಬೇಕು, ಇದೇ ಆಗೋಯ್ತೆ ಹೊರತು ಸತ್ತ ಮೇಲೆ ನಮ್ಮ ಹೆಸರು ಏನಕ್ಕೆ? ನಾವಿಲ್ಲದೇ ಇರುವಾಗ ನಮಗೆ ಇವೆಲ್ಲೇ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ ದೇವಜನವೇ. ಅದರಿಂದ ದೇವರ ವಾಕ್ಯ ನಮಗೆ ಹೇಳ್ತಾ ಇರೋದೇನೆಂದರೆ, ನಿಶ್ಚಿಂತೆಯಾಗಿರಿ, ಧೈರ್ಯವಾಗಿರಿ, ಸಹಿಸಿಕೊಳ್ಳಿರಿ, ಎಲ್ಲವನ್ನು ಎದುರಿಸಿರಿ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಒಳ್ಳೆಯವನು, ಖಂಡಿತವಾಗಿ ನಮ್ಮ ಪರಿಸ್ಥಿತಿಯನ್ನು ಅರಿತಿರುವ ಆತನು. ಆದ್ದರಿಂದ ಇಲ್ಲಿ ಹೇಳ್ತಾ ಇದೆ, ಒಬ್ಬನಿಗೆ ಎಷ್ಟೇ ಆಸ್ತಿ ಇದ್ದರೂ ಏನೂ ಪ್ರಯೋಜನ ಇಲ್ಲ. ಪ್ರಸಂಗಿ ಗ್ರಂಥದಲ್ಲಿ 9:7 ಹೇಳುತ್ತದೆ, ಹೋಗು, ನಿನ್ನ ಅನ್ನವನ್ನು ಸಂತೋಷದಿಂದ ಉಣ್ಣು, ನಿನ್ನ ದ್ರಾಕ್ಷಾರಸವನ್ನು ಒಳ್ಳೆಯ ಮನಸ್ಸಿನಿಂದ ಕುಡಿ, ದೇವರು ನಿನ್ನ ನಡತೆಗೆ ಈಗ ಮೆಚ್ಚಿದನಷ್ಟೇ. ಕುಡಿಬೇಕು, ತಿನ್ನಬೇಕು ಅಷ್ಟೇ. ಅನ್ನಪಾನಗಳು, ಊಟ, ನೀರು ತಿಂದು ಇರಬೇಕು. ಅಷ್ಟಕ್ಕೆ ನಾವು ಪ್ರಯಾಸ ಪಟ್ಟರೆ ಸಾಕು, ಅಷ್ಟಕ್ಕೆ ನಾವು ದುಡಿದ್ರೆ ಸಾಕು. ದೇವಜನವೇ, ಅದನ್ನು ದೇವರ ವಾಕ್ಯ ಹೇಳುವಂಥ ಮಾತು ನನಗಂತೂ ಆಶ್ಚರ್ಯ. ಕೀರ್ತನೆಗಳ ಗ್ರಂಥ 127 2ನೇ ವಾಕ್ಯ ಹೇಳುತ್ತದೆ, ಬೆಳಗಾಗುವುದಕ್ಕಿಂತ ಮುಂಚೆ ಏಳುವವರೇ, ಹೊತ್ತು ಮೀರಿ ಮಲಗುವವರೇ, ನೀವು ಆಹಾರಕ್ಕಾಗಿ ಇಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಕೊಡುತ್ತಾನೆ. ಅಂದರೆ ಏನು? ಕೆಲಸಕ್ಕೆ ಹೋಗಬೇಕಾಗಿಲ್ಲ, ನಿದ್ರೆಯಲ್ಲೇ ಊಟ ಬರುತ್ತಾ ಅಂತ ಅಲ್ಲ. ಅವನು ಪ್ರಯಾಸ ಪಟ್ಟರೂ ಕೂಡ ಸುಖವಾಗಿ ನಿದ್ರೆ ಮಾಡಿ ಊಟ ಮಾಡ್ತಾನೆ. ಇವತ್ತು ನಿಮ್ಮ ಪ್ರಯಾಸ, ನಿಮ್ಮ ಕೆಲಸ, ನಿಮ್ಮ ಒತ್ತಡ, ಊಟ ಇಲ್ಲದೆ, ಊಟ ತಿನ್ನದೆ, ಯಾವುದೂ ಸಂತೋಷವಾಗಿ ಅನುಭವಿಸದೆ, ನಿದ್ದೆ ಇಲ್ಲದೆ, ಆರೋಗ್ಯ ಇಲ್ಲದೆ ಬಾಧೆ ಪಡ್ತಾ ಇದ್ದೀರಾ? ನಿಮ್ಮ ಮಕ್ಕಳಿಗಾದರೂ ಕಲಿಸಿರಿ. ತುಂಬ ಲೋಕದೊಟ್ಟಿಗೆ ಓಡುವುದಲ್ಲ, ಇರುವುದರಲ್ಲಿ ತೃಪ್ತರಾಗಿರುವುದಕ್ಕೆ ಹೇಳಿಕೊಡ್ರಿ. ಮಕ್ಕಳೇ, ಅದೆಲ್ಲ ಮುಖ್ಯ. ಜೀವನ ಈ ಥರ ಇರುತ್ತೆ. ನಾವು ದೇವರನ್ನು ಆರಾಧಿಸಿ, ಸ್ತುತಿಸಿ, ದೇವರನ್ನು ಅವಲಂಬಿಸಿ ನಡೆಯೋಣ. ಇನ್ನೇನೂ ಬೇಡ ಅನ್ನುವಷ್ಟರ ಮಟ್ಟಿಗೆ ನಾವು ಬರಬೇಕು ದೇವಜನವೇ. ಆಗಲೇ ಖಂಡಿತವಾಗಿ ದೇವರು ನಮ್ಮ ಅಗತ್ಯಗಳನ್ನು ನೋಡಿ ನಮ್ಮನ್ನು ಪೋಷಿಸುವಂಥ ದೇವರಾಗಿದ್ದಾನೆ. ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 65:21-22 ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು, ತಾವು ಮಾಡಿದ ತೋಟಗಳ ಫಲವನ್ನು ತಾವೇ ಅನುಭವಿಸುವರು. ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು, ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬನಿಗೆ ವಶವಾಗದು. ನನ್ನ ಜನರ ಆಯಸ್ಸು ವೃಕ್ಷದ ಆಯಸ್ಸಿನಂತಿರುವುದು, ನನ್ನ ಆಪ್ತರು ತಮ್ಮ ಕೈಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರು. ನನ್ನ ಜನರು ಅಂತ ದೇವರು ಹೇಳ್ತಾ ಇದ್ದಾರೆ. ಇವತ್ತು ದೇವರ ಮಕ್ಕಳು ನಮ್ಮ ಬಗ್ಗೆ ದೇವರು ಹೇಳ್ತಾ ಇದ್ದಾನೆ, ಲೋಕದವನ್ನು ಕಂಪೇರ್ ಮಾಡ್ಕೋಬೇಡ್ರಿ, ಲೋಕದ ರೀತಿ ನೀತಿಗಳಂತೆ ನಡೆಯಬೇಡ್ರಿ, ವಾಕ್ಯಾನುಸಾರವಾಗಿ ನಡೆಯಿರಿ, ಕಷ್ಟಪಡ್ರಿ, ಇಲ್ಲ ಅಂತಲ್ಲ. ಆದರೆ ಅದಕ್ಕಾಗಿಯೇ ಹೋರಾಟ, ಪ್ರಯಾಸ, ಚಿಂತೆ, ದುಃಖಪಟ್ಟು ದೇವರನ್ನು ಬಿಟ್ಟು, ಪ್ರಾರ್ಥನೆಯನ್ನು ಬಿಟ್ಟು, ದೇವರಿಗೆ ಕೊಡೋದು ಬಿಟ್ಟು, ದೇವರ ರಾಜ್ಯಕ್ಕಾಗಿ ಕೆಲಸ ಮಾಡೋದು ಬಿಟ್ಟು, ನಮಗಾಗಿ ದೇವರಿಗೇನು ಕೊಡಬೇಕು, ಸೇವೆಗೆ ಏನು ಮಾಡಬೇಕು, ನಮ್ಮ ತಲಾಂತು ದೇವರಿಗೆ ಯಾಕೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಹೋಗ್ತಾ ಇರುತ್ತೇವೆ. ಅದು ಒಳ್ಳೆಯದಲ್ಲ. ಪ್ರಿಯ ದೇವಜನವೇ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ದೇವರು ನಿಮ್ಮನ್ನು ನಡೆಸ್ತಾನೆ. ಅದು ಮಾತ್ರ ಸತ್ಯವಾದಂಥ ಕಾರ್ಯ. ಈ ದಿನ ದೇವರು ನಿಮ್ಮ ಸಂಗಡ ಇರಲಿ,
ನಿಮ್ಮೊಟ್ಟಿಗಿರಲಿ. ದೇವರನ್ನು ಮಾತ್ರ ಬಿಟ್ಟು ಬಿಡಬೇಡ್ರಿ. ಏನೇ ಸಂಭವಿಸಲಿ, ಏನೇ ನಡೆಯಲಿ, ಏನೇ ಕೊರತೆ ಬರಲಿ, ಎಂತಹ ರೋಗ ಬರಲಿ, ನಮ್ಮ ಜೀವನ ಇವತ್ತೇ ಅಂತ್ಯವಾದರೂ ಪರವಾಗಿಲ್ಲ. ಆದರೆ ನಾವು ಭಯಪಡಬಾರದು. ಯಾಕೆಂದರೆ ಈ ಲೋಕ ನಮಗೆ ಶಾಶ್ವತವಲ್ಲ, ಪರಲೋಕವೇ ನಮಗೆ ಶಾಶ್ವತವಾದ ನಿವಾಸ ಸ್ಥಾನವಾಗಿದೆ. ಆದ್ದರಿಂದ ಇವತ್ತು ದೇವರಲ್ಲಿ ಹೇಳೋಣ. ಮೊದಲ ತಿಮೋತಿಯನ ಪತ್ರಿಕೆಯಲ್ಲಿ 6:17-18 ವಾಕ್ಯ ಹೇಳುತ್ತದೆ, ಇಹಲೋಕದ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ತಿವಾರದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ, ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು ಅಂತ ಹೇಳ್ತಾ ಇದೆ. ದೇವರ ಮೇಲೆ ನಿರೀಕ್ಷೆ ಇಡುವವರು ವಾಸ್ತವವಾದ ಜೀವಿತವನ್ನು ಜೀವಿಸುವವರು. ವಾಸ್ತವ ಏನು ಲೋಕ ಅಂದ್ರೇನು, ಜೀವನ ಅಂದ್ರೇನು, ಅದನ್ನು ಮಾತ್ರ ನಾವು ತಿಳ್ಕೊಂಡವತ್ತವರು ಆಗಿರಬೇಕು. ದೇವಜನವೇ, ದೇವರ ವಾಕ್ಯ ಅದಕ್ಕೆ ಪೌಲನು ಫಿಲಿಪ್ಪಿ 4:1 ಹೇಳುತ್ತದೆ, ನಾನಂತೂ ಇದ್ದ ಸ್ಥಿತಿಯಲ್ಲೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡನು ಎಂಬುದಾಗಿ. ಇವತ್ತು ನಾನು ನಿಮ್ಮಲ್ಲಿ ಹೇಳೋದೇನೆಂದರೆ, ದೇವರು ಹೇಳ್ತಾ ಇದ್ದಾರೆ, ಇರುವುದರಲ್ಲಿ ತೃಪ್ತರಾಗುವುದಕ್ಕೆ ಪ್ರಯತ್ನಿಸೋಣ. ನಾನಾ ಕಷ್ಟಗಳು ನಿಮಗುಂಟು, ಸುತ್ತಲೂ ನಿಮಗೆ ಸಮಸ್ಯೆಗಳುಂಟು, ಹೋರಾಟಗಳುಂಟು, ಸಹಿಸಿಕೊಳ್ಳಲಾರದ ದುಃಖಗಳುಂಟು. ಆದರೂ ಒಂದು ಮಾತ್ರ ನೀವು ನೆನಪಲ್ಲಿಟ್ಟುಕೊಳ್ಳಬೇಕು, ದೇವರೇ, ನನಗೆ ತುಂಬ ಒತ್ತಡಗಳು ಬೇಡಪ್ಪ, ತುಂಬ ಪ್ರಯಾಸಗಳು ಬೇಡಪ್ಪ. ಸಾಧಾರಣ ಜೀವಿತವನ್ನು ಜೀವಿಸಿ ನಾನಪ್ಪ ದೇವರೇ, ನಿಮಗೆ ಉದಾಹರಣೆ ಹೇಳಿಬಿಡ್ತೇನೆ. ಲಾಜರ್ನು ಐಶ್ವರ್ಯವಂತನಿದ್ದನು. ಲಾಜರ್ನು ಐಶ್ವರ್ಯವಂತನ ಮೇಜಿನ ಮೇಲಿಂದ ಬೀಳ್ತಾ ಇದ್ದ ಊಟವನ್ನು ತಿಂದು ಬದುಕ್ತಾ ಇದ್ದನು. ಅವನ ಹುಣ್ಣುಗಳನ್ನು ನಾಯಿಗಳು ನೆಕ್ತಾ ಇದ್ದವು. ಅದರರ್ಥ ಅವನು ನಾನಾ ಏನಂತ ವಾಕ್ಯ ಹೇಳ್ತಾ ಇದ್ದೀಲಿ, ಪ್ರಸಂಗಿ ಗ್ರಂಥ 3:13 ಹೇಳಿದ, ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು. ಅವನಿಗೆ ನಾಯಿಗಳು ಅವನ ಹುಣ್ಣುಗಳನ್ನು ನೆಕ್ಕುತ್ತಿದ್ದವು. ಊಟ ಇಲ್ಲ, ಮನೆ ಇಲ್ಲ, ಸತ್ತರೆ ಮಣ್ಣು ಮಾಡೋಕ್ಕೆ ಯಾರೂ ಇಲ್ಲ. ಇವರಿಗಿಂತ ಹೀನವಾದ ಸ್ಥಿತಿ ನಮ್ಮ ಸ್ಥಿತಿಯ? ಅಂಥವನು ದೇವದೂತರುಗಳಿಂದ ಎತ್ತಲ್ಪಟ್ಟು ಪರದೈಸಿಯಲ್ಲಿ ಅಬ್ರಹಾಮನ ಎರೆಗೆ ಒದಗಿಸಲ್ಪಟ್ಟನು ಅಂತ ಹೇಳುತ್ತದೆ. ಅದರರ್ಥ ಮನೆ, ಆಸ್ತಿ, ಐಶ್ವರ್ಯ ಲೌಕಿಕವಾದಂಥವುಗಳಲ್ಲ, ನಾವು ದೈವಿಕವಾಗಿದ್ದರೆ ಸಾಕು ಎನ್ನುವುದು ಅದರ ತಾತ್ಪರ್ಯ. ಇವತ್ತು ಆ ಲಾಜರ್ನಿಗಿಂತ ಹೀನವಾದ ಜೀವಿತ ನಮ್ಮದ? ನಾನಾ ಕಷ್ಟಗಳಲ್ಲಿ ಬಿದ್ದಿದ್ದೇವಾ? ಸುಖ ಇಲ್ಲದೆ ಇದ್ದೇವಾ? ಅವನಿಗಿಂತ ವೇದನೆಕರವಾದ ಜೀವಿತ ನಮ್ಮದಾಗಿದೆಯಾ? ಆದರೆ ಐಶ್ವರ್ಯವಂತನು ಪಾತಾಳಕ್ಕೆ ಹೋದನು, ಇಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆದರೆ ಇವನು ಲಾಜರನು ಪರದೈಸಿಗೆ ಹೋದನು. ದೇವಜನವೇ, ಕರ್ತನು ನಿಮ್ಮ ಸಂಗಡ ಇರಲಿ, ನಿಮ್ಮ ಅಗತ್ಯಗಳನ್ನು ಪೂರೈಸಲಿ. ನಾನಾ ವಿಧವಾದಂಥ ಪ್ರಯಾಸಗಳಿದ್ದರೂ ಸುಖವನ್ನು ಕಂಡುಕೊಳ್ಳೋಣ. ಅವನು ಅದರಲ್ಲಿ ಗುಣಗುಟ್ಟಲಿಲ್ಲ ಅಂತ ಹೇಳಿಲ್ಲ, ಗುಣಗುಟ್ಟಿದನು, ಕಂಪ್ಲೇಂಟ್ ಮಾಡಿದನು ಅಂತ ಏನೂ ಹೇಳಲಿಲ್ಲ. ಹಾಗೆ ನಮ್ಮ ಜೀವಿತವಿರಲಿ. ನಾವು ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ, ಕರ್ತನಲ್ಲಿ ಪ್ರಾರ್ಥಿಸೋಣ. ದೇವರೇ, ನನ್ನ ಜೀವಿತವನ್ನು ಮಾರ್ಪಡಿಸಯ್ಯ, ಸುಖ ಬೇಕು ದೇವರೇ. ನಾನಾ ಪ್ರಯಾಸಗಳನ್ನು ನನಗುಂಟು, ಆದರೂ ಆ ಲಾಜರ್ನಂತೆ ನಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡಪ್ಪ ಎಂದು ನಾವು ಪ್ರಾರ್ಥಿಸೋಣ. ನಮ್ಮನ್ನೇ ಕರ್ತನ ಕೈಗೆ ಒಪ್ಪಿಸಿಕೊಡೋಣ. ಭೂಪರಲೋಕಗಳ ಒಡೆಯನಾದ ಪರಿಶುದ್ಧನಾದ ದೇವರೇ, ಈ ದಿನಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ವಂದನೆಗಳಪ್ಪ. ಹೌದು ಸ್ವಾಮಿ, ನಾನಾ ಪ್ರಯಾಸಗಳು, ಸಹಿಸಲಾರದ ವೇದನೆಗಳು, ಜೀವಿತದಲ್ಲಿ ಮುಂದಕ್ಕೆ ಹೆಜ್ಜೆ ಇಡಲಿಕ್ಕಾಗದೇ ಇರುವಂಥ ಪರಿಸ್ಥಿತಿಗಳು, ನೀನೇ ಸಹಾಯ ಮಾಡಪ್ಪ. ನೀನೇ ನಮ್ಮನ್ನು ಆಧರಿಸು, ನೀನೇ ನಮ್ಮನ್ನು ಉಪಯೋಗಿಸು, ನಿನ್ನ ನಾಮ ಮಹತ್ತನ್ನು ನಮಗೆ ತೋರ್ಪಡಿಸು ಎಂದು ಬೇಡುತ್ತಾ ಇದ್ದೇವೆ. ಓ ಸ್ತೋತ್ರ, ಉನ್ನತನೇ ನಿಮಗೆ ಸ್ತೋತ್ರ. ಅದ್ಭುತ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ. ಆಶ್ಚರ್ಯ ಕಾರ್ಯಗಳನ್ನು ಮಾಡುವಾತನೇ ನಿನಗೆ ಸ್ತೋತ್ರ. ಈ ಮೊರೆಯನ್ನು ಆಲಿಸಿ ಸುದುತ್ತರವನ್ನು ದಯಪಾಲಿಸಿಕೊಟ್ಟು ನಾನಾ ಪ್ರಯಾಸಗಳಲ್ಲಿರುವವರು ಸಂತೃಪ್ತಿಯನ್ನು ಹೊಂದುವುದಕ್ಕೆ ಸಹಾಯ ಮಾಡಿರಿಯಪ್ಪ. ಲಾಜರನನ್ನು ನೆನಪು ಮಾಡಿಕೊಂಡು ಪ್ರತಿ ಸಾರಿ ಬರುವ ಹೋರಾಟಗಳನ್ನು ಜಯಿಸುವುದಕ್ಕೆ ಬೇಕಾದಂಥ ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಡಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಪ್ರಾರ್ಥಿಸಿದ ಪ್ರತಿ ಭಕ್ತರಿಗೂ ಈ ವಾಕ್ಯದ ಆಶೀರ್ವಾದ, ವಾಕ್ಯದ ಧೈರ್ಯ, ನಿನ್ನ ಆತ್ಮನ ಕೃಪೆ ನಡೆಸುವಿಕೆ ಬರಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಮೊರೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಮೊದಲ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್.
ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಧನ್ಯವಾದಗಳು. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ವಾಕ್ಯದಂತೆ ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು.